ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಗ್ಲೋಬಲ್ ಮಾರ್ಕೆಟ್ಗಳ ಮೇಲೆ ಇಂಪ್ಯಾಕ್ಟ್ ಮಾಡಬಹುದಾಗಿರುವಂತ ಒಂದು ಸುದ್ದಿಯ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಈ ಸುದ್ದಿ ನಿನ್ನೆನೆ ಬಂದಿದೆ, ಬಟ್ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ. ಹಾಗಾಗಿ ರಿಯಾಕ್ಷನ್ ಸೋಮವಾರ ಬರುತ್ತಾ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಹಾಗೆ ಒಂದು ಮೆಗಾ ಇವೆಂಟ್ ಕೂಡ ಇದು. ನಾನು ಲಾಸ್ಟ್ ವೀಕ್ 2-3 ಸಲ ಈ ಸುದ್ದಿಯ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಫೈನಲಿ ಸುದ್ದಿಗಳು ಬಂದಿದೆ. ಅಲ್ಲಿ ಏನೆಲ್ಲ ಸುದ್ದಿ ಬಂದಿದೆ, ಪಾಸಿಟಿವ್ ಇದೆಯಾ, ನೆಗೆಟಿವ್ ಇದೆಯಾ, ಅನಂತರ ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡಿದೆ, ಈ ಎಲ್ಲ ವಿಷಯದ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಾನಿಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನ ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹೇಳಿದ್ರೆ ಇನ್ನೊಂದು ಅಪ್ಡೇಟ್ ಅನ್ನ ಕೊಡಬೇಕಾಗಿದೆ ನಮ್ಮ ತರಬೇತಿ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಇಲ್ಲಿದೆ, ನೋಡ್ಕೊಳ್ಬಹುದು. ಜೊತೆಗೆ ಇಂಟ್ರೆಸ್ಟ್ ಇರೋರು ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಇಮೇಲ್ ಐಡಿ ಇದೆ, ಸಂಪರ್ಕ ಮಾಡಬಹುದು. ಹಾಗೆ ಇದು ಪ್ಯೂರ್ಲಿ ಹೊಸಬರಿಗೆ ಡಿಸೈನ್ ಮಾಡಿರುವಂತದ್ದು. ಹಾಗಾಗಿ ನಿಮ್ಗೆ ಈಗಾಗಲೇ 2-3 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಖಂಡಿತ ಯಾರು ಬೇಕಾದ್ರೂ ಸೇರ್ಕೊಳ್ಬಹುದು. ಇಂಟ್ರೆಸ್ಟ್ ಇರೋರು ಸಂಪರ್ಕ ಮಾಡಬಹುದು. ಇಮೇಲ್ ಮೂಲಕ ಡೀಟೇಲ್ಸ್ ಅನ್ನ ನಿಮ್ ಜೊತೆ ಹಂಚ್ಕೊಳ್ತೇವೆ. ಹಾಗಾದ್ರೆ ಇವೆಂಟ್ ಯಾವುದು ನಿನ್ನೆದು ಅಂತ ನೋಡಿದ್ರೆ ಜಾಕ್ಸನ್ ಹೋಲ್ ಸಿಂಪೋಸಿಯಂ ಅಲ್ಲಿ ಅಮೆರಿಕದ ಫೆಡರಲ್ ರಿಸರ್ವ್ ನ ಜೆರೋಮ್ ಪವೆಲ್ ಅವರ ಸ್ಪೀಚ್ ಇತ್ತು. ಯೂಶುವಲಿ ಈ ಹಿಂದಿನ ಜಾಕ್ಸನ್ ಹೋಲ್ ಸಿಂಪೋಸಿಯಂ ಸ್ಪೀಚ್ ಗಳನ್ನ ನೋಡಿದಾಗ ಅಲ್ಲಿ ರೇಟ್ ಕಟ್ ಗಳ ಬಗ್ಗೆ ಅಥವಾ ರೇಟ್ ಕಟ್ ಮಾಡದೇ ಇರೋ ಬಗ್ಗೆ ಕೆಲವೊಂದು ಕ್ಲೋಸ್ ಅನ್ನ ಕೊಡ್ತಾ ಇದ್ರು. ಹಾಗಾಗಿ ಈ ಸಲ ಯಾವ ರೀತಿ ಇರುತ್ತೆ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇತ್ತು. ಹಾಗಾಗಿನೇ ಎಲ್ಲರ ಗಮನ ಜಾಕ್ಸನ್ ಹೋಲ್ ಸಿಂಪೋಸಿಯಂ ನ ಫೆಡ್ ಚೀಫ್ ಜೆರೋಮ್ ಪವೆಲ್ ಅವರ ಸ್ಪೀಚ್ ನ ಮೇಲೆ ಇತ್ತು. ಸೊ ಫೈನಲಿ ಅವರು ಮಾತಾಡಿದ್ದಾರೆ. ಅದರಲ್ಲಿ ಏನೆಲ್ಲ ವಿಷಯಗಳನ್ನ ಮಾತಾಡಿದ್ದಾರೆ ಇದ್ರ ಬಗ್ಗೆ ನಾವು ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಆನಂತರ ಈ ಸ್ಪೀಚ್ ಅನ್ನ ನೋಡಿದ್ಮೇಲೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬಂದಿದೆ ಅದು ಕೂಡ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೋಡಬಹುದು, ಜೆರೋಮ್ ಪವೆಲ್ಸ್ ಜಾಕ್ಸನ್ ಹೋಲ್ ಸ್ಪೀಚ್, US ಫೆಡ್ ಚೇರ್ಮನ್ ಸಿಗ್ನಲ್ಸ್ ರೇಟ್ ಕಟ್ ಸೂನ್ ಬಟ್ ಕಾಶಿಯಸ್ ಆನ್ ಲಾಸ್ಟಿಂಗ್ ಎಫೆಕ್ಟ್ಸ್ ಆಫ್ ಟ್ರಂಪ್ಸ್ ಏರ್ ಟ್ಯಾರಿಫ್ಸ್ ಟಾಪ್ ಟೇಕ್ ಅವೇಸ್. ಮೊದಲಿಗೆ ಸದ್ಯದಲ್ಲೇ ರೇಟ್ ಕಟ್ ಆಗುತ್ತೆ ಅನ್ನೋಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ನೆಕ್ಸ್ಟ್ ಮೀಟಿಂಗ್ ಅಲ್ಲೇ ಆಗುತ್ತಾ ಅಂತ ಹೇಳಿಲ್ಲ, ಆದ್ರೆ ಸೂನರ್ ರೇಟ್ ಕಟ್ ಆಗುತ್ತೆ ಅಂತ ಹೇಳಿದರೆ. ಜೊತೆಗೆ ನಾವು ಕಾಶಿಯಸ್ ಆಗಿ ಇದೀವಿ ಅನ್ನೋಂತ ಅಪ್ಡೇಟ್ ಅನ್ನು ಕೂಡ ಕೊಡೋದಕ್ಕೆ ಅವರು ಮರ್ತಿಲ್ಲ. ಹಾಗಾದ್ರೆ ಯಾಕೆ ಕಾಶಿಯಸ್ ಆಗಿದ್ದಾರೆ ಈ ವಿಚಾರಕ್ಕೆ ನಾವು ಬರೋದಾದ್ರೆ, ಮೊದಲಿಗೆ ಲೇಬರ್ ಮಾರ್ಕೆಟ್ ಸೆಂಟಿಮೆಂಟ್ ಇತ್ತೀಚಿನ ದಿನಗಳಲ್ಲಿ ಲೇಬರ್ ಮಾರ್ಕೆಟ್ ಸ್ವಲ್ಪ ವೀಕ್ನೆಸ್ ಅನ್ನ ಕಾಣ್ತಾ ಇದೆ ಅನ್ನೋಂತ ಅಪ್ಡೇಟ್ ಅನ್ನ ಸ್ವತಃ ಪವೆಲ್ ಅವರೇ ಕೊಟ್ಟಿದ್ದಾರೆ. ವೀಕ್ನೆಸ್ ಕಂಡು ಬರ್ತಾ ಇರೋದ್ರಿಂದ ಮುಂದೆ ಯಾವ ರೀತಿ ಇರುತ್ತೆ ಅಲ್ಲಿನ ಪರ್ಫಾರ್ಮೆನ್ಸ್, ಲೇಬರ್ ಮಾರ್ಕೆಟ್ ವೀಕ್ನೆಸ್ ಇದೆ ಆದ್ರೆ ಈವನ್ ನಾವು ಸ್ಟ್ರಾಂಗ್ ಆಗಿದೆ ಅನ್ನೋಂತ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಲೇಬರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಅಥವಾ ಜಾಬ್ ಕ್ರಿಯೇಷನ್ಗೆ ಸಂಬಂಧಪಟ್ಟಂತೆ ಸ್ಟ್ರಾಂಗ್ ಇದೆ, ಬಟ್ ಸ್ವಲ್ಪ ವೀಕ್ನೆಸ್ ಕೂಡ ನೋಡ್ಲಿಕ್ಕೆ ಕಾಣ್ತಾ ಇದೆ. ಹಾಗಾಗಿನೇ ನಾವು ಕಾಶಿಯಸ್ ಆಗಿ ಮೂವ್ ಆಗ್ಬೇಕಾಗತ್ತೆ ಅನ್ನೋಂತ ಮಾತನ್ನ ಸ್ವತಃ ಜೆರೋಮ್ ಪವೆಲ್ ಅವರು ಹೇಳಿದ್ದಾರೆ. ಇದ್ರ ಜೊತೆಗೆ ನಂತರ ಇನ್ಫ್ಲೇಷನ್ ಬಗ್ಗೆ ಕೂಡ, ಇನ್ಫ್ಲೇಷನ್ ಮೇಲೆ ನಮ್ಮ ಗಮನ ಇದೆ. ಯಾಕೆಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರಿಫ್ ನೀತಿಗಳು ಇನ್ಫ್ಲೇಷನ್ ನ ಮೇಲಕ್ಕೆ ತಗೊಂಡೋಗ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ. ಹಾಗಾಗಿನೇ ನಾವು ಇನ್ಫ್ಲೇಷನ್ ಹಾಗೂ ಲೇಬರ್ ಮಾರ್ಕೆಟ್ ವಿಚಾರದಲ್ಲಿ ಕಾಶಿಯಸ್ ಆಗಿ ಇದೀವಿ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಕರೆಂಟ್ ಸನ್ನಿವೇಶದಲ್ಲಿ ಎರಡು ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಆದ್ರೆ ಟ್ಯಾರಿಫ್ ಇಂಪ್ಯಾಕ್ಟ್ ಎಷ್ಟರ ಮಟ್ಟಿಗೆ ಇರುತ್ತೆ, ಯಾವ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅದು ಇನ್ನು ಗೊತ್ತಿಲ್ಲ. ಹಾಗಾಗಿ ನಾವು ಕಾಶಿಯಸ್ ಆಗಿ ಇದೀವಿ ಅನ್ನೋಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಮೇಜರ್ ಆಗಿ ಕೊಟ್ಟಿರುವಂತ ಅಪ್ಡೇಟ್ಗಳು, ಜೊತೆಗೆ ಇವುಗಳೇ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಅಪ್ಡೇಟ್ಗಳು. ಹಾಗಾಗಿ ನೆಕ್ಸ್ಟ್ ನಮ್ಮ ಗಮನ ಎಲ್ಲಿರುತ್ತೆ ಅಂತಂದ್ರೆ ಅದು ನೆಕ್ಸ್ಟ್ FOMC ಮೀಟಿಂಗ್ ನ ಮೇಲೆ. ಯಾವಾಗ ಇರೋದು ನೋಡಬಹುದು, 16-17ಕ್ಕೆ. ಜೊತೆಗೆ 16-17ಕ್ಕೆ ಏನ್ ಮೀಟಿಂಗ್ ಇದೆ ಅದಕ್ಕೆ ಮುಂಚೆ ಜೆರೋಮ್ ಪವೆಲ್ ಅವರೇ ಹೇಳಿರೋ ಹಾಗೆ ನೆಕ್ಸ್ಟ್ ಡಿಸಿಷನ್ಗಳು ಪ್ಯೂರ್ಲಿ ಡೇಟಾ ಡ್ರಿವನ್ ಆಗಿರುತ್ತೆ ಅನ್ನೋಂತ ಮಾಹಿತಿಯನ್ನ ಹೇಳಿದ್ದಾರೆ. ಅಂದ್ರೆ ಇನ್ಫ್ಲೇಷನ್ ಬಗ್ಗೆ ಆಗ್ಬೋದು, ಯಾವ ರೀತಿ ಡೇಟಾ ಬರುತ್ತೆ, ನಂತರ ಲೇಬರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಡೇಟಾ ಬರುತ್ತೆ, ಅದ್ರ ಮೇಲೇನೆ ನಾವು ಡಿಸಿಷನ್ ತಗೊಳ್ಳೋದು ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ 16-17ಕ್ಕೆ ಮೀಟಿಂಗ್ ಇರೋದ್ರಿಂದ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗುತ್ತೆ ಅಷ್ಟರಲ್ಲಿ. ಜೊತೆಗೆ ಫಸ್ಟ್ ಅಂಡ್ ಸೆಕೆಂಡ್ ವೀಕ್ ಅಲ್ಲಿ ಜಾಬ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅನ್ನೋಂತ ಅಪ್ಡೇಟ್ಗಳು ಕೂಡ ಬರುತ್ತೆ. ಹಾಗಾಗಿ ಅವುಗಳ ಮೇಲೇನೆ ನೆಕ್ಸ್ಟ್ ನಿರ್ಧಾರ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ಅಲ್ಲಿ ಏನಾದ್ರು ಸದ್ಯದ ಮಟ್ಟಿಗೆ ಅಂದ್ರೆ ಲಾಸ್ಟ್ ಮಂತ್ ಏನು ಸಿಚುಯೇಷನ್ ಇತ್ತು ಅದೇ ಸಿಚುಯೇಷನ್ ಕಂಟಿನ್ಯೂ ಆದ್ರೆ ಬಹುಶಃ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಆಗ್ಬೋದು, ಪ್ರಾಬಬಿಲಿಟಿ ಕೂಡ ಜಾಸ್ತಿ ಕಾಣ್ತಾ ಇದೆ. ಇನ್ ಕೇಸ್ ಅಲ್ಲೇನಾದ್ರೂ ಡಿಫರೆನ್ಸಸ್ ಆದ್ರೆ, ಅದರಲ್ಲೂ ಸ್ವಲ್ಪ ಜಾಸ್ತಿ ಪ್ರಮಾಣದ ಡಿಫರೆನ್ಸಸ್ ಆದ್ರೆ ಖಂಡಿತ ಅಂತ ಸಂದರ್ಭದಲ್ಲಿ
ರೇಟ್ ಕಟ್ ನ ಪ್ರಾಬಬಿಲಿಟಿ ಕಡಿಮೆ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಅಂದ್ರೆ ರೇಟ್ ಕಟ್ ಮಾಡದೇ ಇರುವಂತ ಚಾನ್ಸಸ್ ಕೂಡ ಇರುತ್ತೆ. ಇದ್ರ ಬಗ್ಗೆ ಸ್ವತಃ ಜೆರೋಮ್ ಪವೆಲ್ ಅವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವರು ರೇಟ್ ಕಟ್ ಮಾಡಲ್ಲ ಅಥವಾ ಮಾಡ್ತೀವಿ ಅಂತ ಹೇಳಿಲ್ಲ, ಆದ್ರೆ ಡೇಟಾ ಡ್ರಿವನ್ ಆಗಿರುತ್ತೆ. ಡೇಟಾ ಯಾವ ರೀತಿ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ಸದ್ಯದಲ್ಲೇ ರೇಟ್ ಕಟ್ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಈ ಎಲ್ಲ ಅಪ್ಡೇಟ್ಗಳು ಬಂದ ನಂತರ ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡ್ತು ಆ ವಿಚಾರಕ್ಕೆ ನಾವು ಬರೋದಾದ್ರೆ ನೋಡಬಹುದು. ಡೌ ಜೋನ್ಸ್ ಅಲ್ಲಿ 1.89% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ, ಅಥವಾ 846 ಪಾಯಿಂಟ್ಸ್. ಒಳ್ಳೆ ಪ್ರಮಾಣದ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ. ಆನಂತರ ಈ ಸುದ್ದಿಗಳು ಬಂದ ಮೇಲೆ ಇನ್ನೂ ಅಪ್ ಆಗಿ ಆಲ್ಮೋಸ್ಟ್ ಸೇಮ್ ಲೆವೆಲ್ ಅಲ್ಲಿ ಕ್ಲೋಸಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಅಮೆರಿಕನ್ ಮಾರ್ಕೆಟ್ ಅಲ್ಲಿ. ಸೊ ನಿನ್ನೆ ಈ ಅಪ್ಡೇಟ್ಗಳು ಬಂದ ನಂತರ, ಎಸ್ಪೆಷಲಿ ಜೆರೋಮ್ ಪವೆಲ್ ಅವರ ಸ್ಪೀಚ್ ಆದ ನಂತರ ಮಾರ್ಕೆಟ್ಸ್ ಶೈನ್ ಆಗಿದೆ ಅಂತಾನೆ ಹೇಳ್ಬೋದು ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಏನು ನಾಸ್ಡಾಕ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತು ಅಂತ ನೋಡಿದ್ರೆ ನೋಡಬಹುದು 1.88% ಅಥವಾ 396 ಪಾಯಿಂಟ್ಸ್ ಅಪ್ಪಲ್ಲಿ ನಾಸ್ಡಾಕ್ ಕೂಡ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಫ್ಲಾಟಿಶ್ ಆಗಿ ಓಪನ್ ಆಗಿದೆ. ಅನಂತರ ನೋಡಬಹುದು ಯಾವ ರೀತಿ ರಿಯಾಕ್ಷನ್ ಬಂದಿದೆ ಅಂತ ನೋಡಬಹುದು. ಕೊನೆವರೆಗೂ ಕೂಡ ಸೇಮ್ ಲೆವೆಲ್ ಅಲ್ಲಿ ಟ್ರೇಡ್ ಆಗಿದೆ. ಡೌ ಜೋನ್ಸ್ ಆಗ್ಬೋದು ಅಥವಾ ನಾಸ್ಡಾಕ್ ಆಗ್ಬೋದು. ಎರಡು ಕೂಡ ಚೀರ್ ಮಾಡಿದ್ದಾವೆ ನಿನ್ನೆಯ ಜೆರೋಮ್ ಪವೆಲ್ ಅವರ ಸ್ಪೀಚ್ ಅನ್ನ ಅಂತಾನೆ ಹೇಳ್ಬೋದು ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಏನು ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ನೋಡಬಹುದು. ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ಸ್, ಯಾಕಂದ್ರೆ ಏಷ್ಯನ್ ಮಾರ್ಕೆಟ್ಸ್ ಅಷ್ಟರಲ್ಲಿ ಕ್ಲೋಸ್ ಆಗಿತ್ತು ಜಾಕ್ಸನ್ ಹೋಲ್ ಸ್ಪೀಚ್ ಬರುವಷ್ಟರಲ್ಲಿ. ಬಟ್ ಸ್ಟಿಲ್ ಹೊರತುಪಡಿಸಿ ಚೈನಾದ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು. ಹಾಗೆ ಇತರೆ ಏಷ್ಯನ್ ಮಾರ್ಕೆಟ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದ್ವು. ಬಟ್ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬೋವೆಸ್ಪಾದಲ್ಲಿ 2.5%, S&P BMV ನಿಯರ್ಲಿ 1%. ಈ ರೀತಿಯ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಇದೆ, ಬಟ್ ಮೆಜಾರಿಟಿ ಮಾರ್ಕೆಟ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ. ಇನ್ನು ನೆನ್ನೆ ನಮ್ಮ ಮಾರ್ಕೆಟ್ ಅಂತೂ ಕ್ಲೋಸ್ ಆಗಿತ್ತು, ಜೊತೆಗೆ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು 0.85% ವರೆಗೂ. ಬಟ್ ಈ ಸುದ್ದಿ ಬಂದಿದ್ದು ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ. ಹಾಗಾಗಿ ನಮ್ಮ ಗಿಫ್ಟ್ ನಿಫ್ಟಿಯಲ್ಲಿ ಏನಾದರೂ ರಿಯಾಕ್ಷನ್ ಬಂದಿದ್ಯಾ ಅಂತ ನೋಡೋದಾದ್ರೆ ನೋಡಬಹುದು. ಗಿಫ್ಟ್ ನಿಫ್ಟಿಯಲ್ಲಿ 121 ಪಾಯಿಂಟ್ಸ್ ಅಥವಾ ನಿಯರ್ಲಿ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಅಂದ್ರೆ ಇದು ಬಂದ ನಂತರ, ಜೊತೆಗೆ ಇವತ್ತು ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಗಿಫ್ಟ್ ನಿಫ್ಟಿಯಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇದನ್ನ ನೋಡಿದ್ರೆ ಬಹುಶಃ ಸೋಮವಾರ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದೇನೋ. ಎಕ್ಸಾಕ್ಟ್ಲಿ ಹಿಂಗೆ ಆಗುತ್ತೆ ಅಂತ ನಮಗೆ ಹೇಳಕ್ಕಾಗದೇ ಇರಬಹುದು. ಆದ್ರೆ ಬಂದಿರುವಂತಹ ಸುದ್ದಿಗಳೇನಿದಾವೆ ಅವುಗಳು ಪಾಸಿಟಿವ್ ಅಂತಾನೆ ಹೇಳ್ಬೋದು. ಜಾಕ್ಸನ್ ಹೋಲ್ ಸಿಂಪೋಸಿಯಂ ಏನಿದೆ, ಆದ್ರೆ ರೇಟ್ ಕಟ್ ಆಗುತ್ತಾ ಇಲ್ವಾ ಅನ್ನೋದು 17 ಸೆಪ್ಟೆಂಬರ್ ಗೊತ್ತಾಗುತ್ತೆ. ಆದ್ರೆ ಯೂಶುವಲಿ ಮಾರ್ಕೆಟ್ ನಿಮ್ಗೆ ಗೊತ್ತಿದೆ ಯಾವಾಗ್ಲೂ ಅಡ್ವಾನ್ಸ್ ಆಗಿ ರಿಯಾಕ್ಟ್ ಮಾಡೋದು. ಹಾಗಾಗಿ ಎಕ್ಸ್ಪೆಕ್ಟೇಷನ್ ರೇಟ್ ಕಟ್ ಈಗ ಜಾಸ್ತಿ ಆಗ್ತಾ ಇದೆ. ಬಹುಶಃ ಮಾರ್ಕೆಟ್ ಇದಕ್ಕೆ ರಿಯಾಕ್ಟ್ ಕೂಡ ಮಾಡಬಹುದು. ಯಾಕಂದ್ರೆ ಅಮೆರಿಕನ್ ಮಾರ್ಕೆಟ್ ಹಾಗೆ ಯುರೋಪಿಯನ್ ಮಾರ್ಕೆಟ್ಸ್ ಈಗಾಗಲೇ ರಿಯಾಕ್ಟ್ ಮಾಡಿದೆ. ಹಾಗೆ ನಮ್ಮ ಗಿಫ್ಟ್ ನಿಫ್ಟಿಯಲ್ಲೂ ಕೂಡ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಬಟ್ ಇನ್ ಬಿಟ್ವೀನ್ ನಾಳೆ ಏನಾದರೂ ಬ್ಯಾಡ್ ನ್ಯೂಸ್ ಬರದೇ ಇದ್ರೆ ಟ್ಯಾರಿಫ್ಗೆ ಸಂಬಂಧಪಟ್ಟಂತೆ ಬಹುಶಃ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದೇನೋ ಸೋಮವಾರ ನಮ್ಮ ಮಾರ್ಕೆಟ್ ಅಲ್ಲಿ. ಜೊತೆಗೆ ಈ ಸುದ್ದಿಯ ಕಾರಣಕ್ಕೆ ಎಸ್ಪೆಷಲಿ ಅಮೆರಿಕದಲ್ಲಿ ರೇಟ್ ಕಟ್ ಆದ್ರೆ ಲಾಭ ಆಗೋದು ಸ್ಪೆಸಿಫಿಕ್ ಸೆಕ್ಟರ್ಸ್ಗೆ, ಲೈಕ್ IT ಕಂಪನೀಸ್. ತುಂಬಾ ದಿನದಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ರೇಟ್ ಕಟ್ಸ್ ಆದ್ರೆ ಬಹುಶಃ ಕಂಪನಿಗಳ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಜಾಸ್ತಿ ಆಗಿ ಆರ್ಡರ್ಸ್ ಇನ್ಫ್ಲೋ ಇಂಪ್ರೂವ್ ಆಗ್ಬೋದು ಅಂತ. ಹಾಗಾಗಿ ಅವುಗಳ ಮೇಲೆ ನಾವು ಕಾನ್ಸಂಟ್ರೇಷನ್ ಇಡಬಹುದಾಗಿರುತ್ತೆ. ಬಟ್ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಒಂದಷ್ಟು ಸ್ಟ್ರಗಲ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಆ ಸೆಕ್ಟರ್ ಅಲ್ಲಿ, ಬಿಕಾಸ್ ಆಫ್ ಟ್ಯಾರಿಫ್ಸ್, ಹಾಗೆ ಹೈ ಇಂಟ್ರೆಸ್ಟ್ ರೇಟ್ಸ್, ಅನ್ಸರ್ಟನಿಟೀಸ್, ಇವೆಲ್ಲ ಕಾರಣಕ್ಕೆ. ನೋಡೋಣ ಏನಾದ್ರೂ ಸೋಮವಾರ ಇಲ್ಲಿ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಗುತ್ತಾ ಅಂತ. ಒಟ್ಟಿನಲ್ಲಿ ಸೋಮವಾರಕ್ಕೆ ಒಳ್ಳೆ ಸುದ್ದಿ ಇದೆ, ಬಟ್ ಮಾರ್ಕೆಟ್ಸ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನೋಡ್ಬೇಕಾಗುತ್ತೆ ಸದ್ಯದ ಮಟ್ಟಿಗೆ. ಜೊತೆಗೆ ಟ್ಯಾರಿಫ್ಗೆ ಸಂಬಂಧಪಟ್ಟಂತೆ ಏನಾದರೂ ನಾಳೆ ಯಾವ್ದಾದ್ರು ನೆಗೆಟಿವ್ ಅಪ್ಡೇಟ್ ಬಂದ್ರೆ ಅದು ಈ ಪಾಸಿಟಿವ್ ಸುದ್ದಿಯನ್ನ ಮುಚ್ಚಿ ಕೂಡ ಹಾಕಬಹುದು. ಸೊ ನೋಡೋಣ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಅದಷ್ಟೇ ನಮ್ಮಿಂದ ಸಾಧ್ಯ ಆಗೋದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.